ಸ್ನೇಹಿತರೆ ನಮಸ್ಕಾರ, PNK ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನಿಮಗಾಗಿ ಕೃಷಿ ಕೆಲಸದಲ್ಲಿ ಬಳಸುವ ಕೆಲವು ಕುತೂಹಲಕಾರಿ ಯಂತ್ರಗಳ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ಇದು ನಿಜವಾಗಿಯೂ ನಿಮ್ಮ ಜ್ಞಾನವನ್ನು ಹೆಚ್ಚಿಸಲಿದೆ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ನೋಡಿ. ಇದರಿಂದ ನೀವು ಯಾವುದೇ ಪ್ರಮುಖ ಮಾಹಿತಿಯನ್ನು ಪಡೆಯಬಹುದು. ಅದಕ್ಕಾಗಿ ತಪ್ಪದೇ ನೋಡಿ. ಬೆಳೆಯುತ್ತಿರುವ ಜಾಗತಿಕ ಜನಸಂಖ್ಯೆಯ ಆಹಾರದ ಬೇಡಿಕೆಯನ್ನು ಪೂರೈಸಲು ಮತ್ತು ಅದೇ ಸಮಯದಲ್ಲಿ ಕ್ಷೀಣಿಸುತ್ತಿರುವ ಕೃಷಿ ಕಾರ್ಮಿಕರನ್ನು ಎದುರಿಸಲು ಕೃಷಿ ಯಂತ್ರೋಪಕರಣ ಉದ್ಯಮವು ಸವಾಲುಗಳನ್ನು ಎದುರಿಸಲು ವಿವಿಧ ಪರಿಹಾರಗಳೊಂದಿಗೆ ಬರುತ್ತಿದೆ. ಈ ವಿಡಿಯೋದಲ್ಲಿ ನಾವು ಬದಲಾಯಿಸಲು ವಿನ್ಯಾಸಗೊಳಿಸಲಾದ 10 ಸ್ವಯಂಚಾಲಿತ ಯಂತ್ರಗಳನ್ನು ನೋಡಲಿದ್ದೇವೆ ಮತ್ತು ಅದರ ದಕ್ಷತೆ ಮತ್ತು ಹೆಚ್ಚಿನ ಉತ್ಪಾದಕತೆಯ ಕೃಷಿಗಾಗಿ ಮಾನವ ಕಾರ್ಮಿಕರಿಗೆ ಸಹಾಯ ಮಾಡಲು ಬಾರುತ್ತಿವೆ. Agrobot E-ಸರಣಿ. Agrobot E-ಸರಣಿಯು ಮೊದಲ ವಾಣಿಜ್ಯಪೂರ್ವ ವಿದ್ಯುತ್ ಚಾಲಿತ ರೋಬೋಟಿಕ್ ಹಾರ್ವೆಸ್ಟರ್ ಆಗಿದ್ದು, ಸ್ಪೇನ್ನಿಂದ Agrobot ನಿರ್ಮಿಸಿದ ಸ್ಟ್ರಾಬೆರಿ ಗಿಡಗಳನ್ನು ನಿಧಾನವಾಗಿ ಕೊಯ್ಲು ಮಾಡಲು ಈ ಯಂತ್ರವನ್ನು ವಿನ್ಯಾಸಗೊಳಿಸಲಾಗಿದೆ. ಅದರ ಕಾರ್ಯವು ಸ್ವಯಂಚಾಲಿತವಾಗಿ ಮತ್ತು ಹಣ್ಣಿನ ದಕ್ಷತೆಯನ್ನು ನಿರ್ಧರಿಸಲು ನೈಜ ಸಮಯದ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತದೆ. ರೋಬೋಟ್ ಯಂತ್ರವು ಸಂಪೂರ್ಣ ಸ್ವತಂತ್ರದ ತೋಳುಗಳನ್ನು ಹೊಂದಿದ್ದು, ಪ್ರತಿಯೊಂದು ಭಾಗದಲ್ಲೂ ಸೆನ್ಸಾರ್ಗಳನ್ನು ಹೊಂದಿದ್ದು, ಇದರಿಂದಾಗಿ ರೈತರಿಗೆ ಗುಣಮಟ್ಟದ ಮತ್ತು ಗುಣಮಟ್ಟವನ್ನು ಪೂರೈಸುವ ಹಣ್ಣುಗಳನ್ನು ಆಯ್ಕೆ ಮಾಡಲು ಈ ರೋಬೋಟಿಕ್ ತೋಳುಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ ಎಂದು ಕಂಪನಿಯು ಹೇಳುತ್ತದೆ. ಈ ರೀತಿಯ ಕೆಲಸಕ್ಕೆ ಕಾರ್ಮಿಕರ ಕೊರತೆಯಿಂದಾಗಿ ಸ್ಟ್ರಾಬೆರಿಗಳನ್ನು ಬೆಳೆಯಲು ರೈತರಿಗೆ ಇದು ಪರಿಹಾರವಾಗಿದೆ. ಗಟ್ಟಿಯಾಗುತ್ತಾ ಹೋಗುತ್ತದೆ. AgXeed AgBot. AgXeed AgBot ಒಂದು ಸ್ವಾಯತ್ತ ರೋಬೋಟಿಕ್ ಟ್ರಾಕ್ಟರ್ ಆಗಿದ್ದು, ರೈತರಿಗೆ ತನ್ನ ಕಾರ್ಯಗಳನ್ನು ನಿರ್ವಹಿಸಲು ಯಂತ್ರಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸಮರ್ಥನೀಯವಾಗಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. AgXeed AgBot ಅತ್ಯುತ್ತಮ ಮಾರ್ಗ ಯೋಜನೆ ಮತ್ತು ಯಂತ್ರ ನಿರ್ವಹಣೆಗಾಗಿ ಆನ್ಲೈನ್ ಕ್ಲೌಡ್ ಆಧಾರಿತ ಯೋಜನಾ ಸಾಧನವನ್ನು ಒದಗಿಸಲಾಗಿದೆ. ಈ ಯಂತ್ರದ ಹಿಂಭಾಗದಲ್ಲಿ 8 ಟನ್ ಸಾಮರ್ಥ್ಯದ ಸಂಪರ್ಕವನ್ನು ಹೊಂದಿದ್ದು, ಮುಂಭಾಗದಲ್ಲಿ 3 ಟನ್ ಲಿಫ್ಟ್ನೊಂದಿಗೆ ಜೋಡಿಸಲಾಗಿದೆ. ಎರಡೂ ಕೈಪಿಡಿ ಟ್ರಾಕ್ಟರುಗಳಲ್ಲಿ ಬಳಸಲಾಗುವ ಪ್ರಸ್ತುತ ಶ್ರೇಣಿಯ ಉಪಕರಣಗಳೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು, ಈ ಯಂತ್ರವು ಹೊಂದಾಣಿಕೆ ಮಾಡಬಹುದಾದ ಟ್ರ್ಯಾಕ್ ಅಗಲ ಮತ್ತು ಲೋಡ್ ಸೆನ್ಸಿಂಗ್ ಹೈಡ್ರಾಲಿಕ್ಗಳನ್ನು ಹೊಂದಿದೆ. ಇಂಜಿನ್ ವೇಗ ಮತ್ತು ಬಾಹ್ಯ ಹೆಚ್ಚಿನ ವೋಲ್ಟೇಜ್ ಸಂಪರ್ಕಗಳಿಂದ ಸ್ವತಂತ್ರವಾಗಿ ಐಚ್ಛಿಕ ವಿದ್ಯುತ್ ಪವರ್ ಟೇಕ್ ಆಫ್ ಜೊತೆಗೆ ಬರುತ್ತದೆ. ಇದು ಅಪಾಯ ಮತ್ತು ಅಡಚಣೆ ಪತ್ತೆ ಮತ್ತು ಆನ್ಬೋರ್ಡ್ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ಗಳ ನಿಖರತೆಯನ್ನು ಸುಧಾರಿಸಲು ನೈಜ ಸಮಯದ ಚಲನಶೀಲ ಸ್ಟೀರಿಂಗ್ ವ್ಯವಸ್ಥೆಯನ್ನು ಹೊಂದಿದೆ. FarmDroid FD20. FarmDroid ಸಂಪೂರ್ಣ ಸ್ವಯಂಚಾಲಿತ ರೋಬೋಟ್ ಆಗಿದ್ದು, ಬಿತ್ತನೆ ಮತ್ತು ಯಾಂತ್ರಿಕ ಕಳೆ ನಿಯಂತ್ರಣ ಎರಡನ್ನೂ ನೋಡಿಕೊಳ್ಳುತ್ತದೆ. ಇದನ್ನು ರೈತರಿಗೆ ಬಿತ್ತನೆ ಮತ್ತು ಕಳೆ ಕೀಳಲು ಹಾಗೂ ಬೆಳೆಗಳ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಇಂಗಾಲದ ಡೈಆಕ್ಸೈಡ್ ತಟಸ್ಥ ಮತ್ತು ಪರಿಸರ ವಿಧಾನದಲ್ಲಿ ಯಂತ್ರವು ಹೆಚ್ಚು ಬಳಸುತ್ತದೆ. ಸಾಲುಗಳಲ್ಲಿ ಈ ಹೆಚ್ಚಿನ ನಿಖರತೆಯನ್ನು ಬಿತ್ತನೆ ಮಾಡುವಾಗ ಬೀಜಗಳ ನಿಯೋಜನೆಯನ್ನು ಗುರುತಿಸಲು ನಿಖರವಾದ GPS ತಂತ್ರಜ್ಞಾನವು ಬೆಳೆಯನ್ನು ಹತ್ತಿರದಿಂದ ಕಳೆಯನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗಿಸುತ್ತದೆ ಮತ್ತು ಆ ಮೂಲಕ ಹಸ್ತಚಾಲಿತ ಕಳೆ ನಿಯಂತ್ರಣದ ಅಗತ್ಯವನ್ನು ನಿವಾರಿಸುತ್ತದೆ. ಏಕೆಂದರೆ FD20 ಈ ಯಂತ್ರವು ಸಸ್ಯಗಳನ್ನು ಗುರುತಿಸಲು ಕ್ಯಾಮೆರಾಗಳು ಅಥವಾ ಸಂವೇದಕಗಳನ್ನು ಅವಲಂಬಿಸಿದೆ. ಬೆಳೆ ಮೊಳಕೆಯೊಡೆಯುವ ಮೊದಲು ಕಳೆ ಕೀಳುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ಮತ್ತು FD20 ಈ ಯಂತ್ರವು ಸೌರಶಕ್ತಿ ಚಾಲಿತ ಯಂತ್ರವಾಗಿದ್ದು, ಇದು 4 ಸೌರ ಫಲಕಗಳನ್ನು ಹೊಂದಿದ್ದು, ಇದು ದೈನಂದಿನ ಕಾರ್ಯಾಚರಣೆಯ 24 ಗಂಟೆಗಳವರೆಗೆ ಬೇಕಾಗುವಷ್ಟು ಶಕ್ತಿಯನ್ನು ಉತ್ಪಾದಿಸುತ್ತದೆ.
ಡೈನೋ ಈ ಯಂತ್ರವು ದೊಡ್ಡ ಪ್ರಮಾಣದ ತರಕಾರಿ ಬೆಳೆಗಳಿಗೆ ಸ್ವಯಂಚಾಲಿತ ಹಾಗೂ ವಿದ್ಯುತ್ನಿಂದ ಚಲಿಸುವ ರೋಬೋಟ್ ಆಗಿದ್ದು, ಇದನ್ನು ಕಳೆ ಕೀಳಲು ಈ ರೋಬೋಟ್ ಯಂತ್ರವನ್ನು ಉಪಯೋಗಿಸಲಾಗುತ್ತದೆ. ಈ ಡೈನೋ ಯಂತ್ರವನ್ನು ಫ್ರಾನ್ಸ್ ಮೂಲದ ನ್ಯೂ ಟೆಕ್ನಾಲಜೀಸ್ ವಿನ್ಯಾಸ ತಯಾರಕರು ಮತ್ತು ಕೃಷಿ ರೋಬೋಟ್ಗಳ ತಯಾರಕರು ಸಹಭಾಗಿತ್ವದಲ್ಲಿ ತಯಾರಿಸಲಾಗಿದೆ ಹಾಗೂ ರೈತರು ಮತ್ತು ಗ್ರಾಹಕರೊಂದಿಗೆ ಸಲಹೆ ಪಡೆದು ಈ ಯಂತ್ರವನ್ನು ತಯಾರಿಸಲಾಗಿದೆ. ಈ ಯಂತ್ರವು 2 ಸೆಂಟಿಮೀಟರ್ನಿಂದ 0.8 ಇಂಚಿನ ನಿಖರ ಶ್ರೇಣಿಯ ಕಳೆಗಳನ್ನು ಸ್ವಯಂಚಾಲಿತವಾಗಿ ಕ್ಷೇತ್ರದಲ್ಲಿರುವ ಬೆಳೆಗಳನ್ನು ಆಧರಿಸಿ ಮತ್ತು ನಿಖರವಾದ ಟೆಕ್ನಾಲಜಿಯ ಮಾರ್ಗದರ್ಶನದಂತೆ ಮತ್ತು GPS ಮತ್ತು ಇತರ ಸೆನ್ಸಾರ್ಗಳ ಮೂಲಕ ಮಾಹಿತಿಯನ್ನು ಪಡೆದು ರೋಬೋಟ್ ಯಂತ್ರವು ಕಾರ್ಯನಿರ್ವಹಿಸುತ್ತದೆ. ಮಣ್ಣಿನ ಪರಿಸ್ಥಿತಿ, ಅದರ ಆಳ ಮತ್ತು ಅಗಲದ ಮಾಹಿತಿ ಅವಲಂಬಿಸಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಇದು ಸೋಲಾರ್ ಅವಲಂಬಿತ ಯಂತ್ರವಾಗಿದ್ದು 8 ಗಂಟೆಗಳವರೆಗೆ ಕಾರ್ಯನಿರ್ವಹಿಸುತ್ತದೆ. DJI AgRest 30 AgRest 30 ಅನ್ನು ವಿಶ್ವದ ಪ್ರಮುಖ ಡ್ರೋನ್ ಕಂಪನಿಯ AgXeed ವ್ಯವಕಲನ 30 ಎಂಬ ಕಂಪನಿ ತಯಾರಿಸಿದೆ. ಈ ಡ್ರೋನ್ ಇದು 40 ಲೀಟರ್ ಕೀಟನಾಶಕವನ್ನು ಸಿಂಪಡಿಸುವ ಡ್ರೋನ್ ಆಗಿದೆ. ಇದು ಗಂಟೆಗೆ 40 ಎಕರೆ ಜಮೀನಿಗೆ ಈ ಕೀಟನಾಶಕವನ್ನು ಈ ಡ್ರೋನ್ ಸಹಾಯದಿಂದ ಸಿಂಪಡಿಸಬಹುದು. DJI AgRest 30 ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಪರಿಣಾಮಕಾರಿ ಡೇಟಾ ಚಾಲಿತ ಉತ್ತಮ ಅಭ್ಯಾಸಗಳೊಂದಿಗೆ ಇಳುವರಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸ್ಮಾರ್ಟ್ ಕೃಷಿ ಕ್ಲೌಡ್ ಪ್ಲಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ ಆಧಾರಿತ ಡ್ರೋನ್ಗಳ ಸಹಾಯದಿಂದ ಡ್ಯುಯಲ್ FPV ಕ್ಯಾಮೆರಾಗಳನ್ನು ಬಳಸಿಕೊಂಡು ಸ್ಮಾರ್ಟ್ ಫ್ಲೈಟ್ ಪಥಗಳನ್ನು ರಚಿಸಿ ಕೃಷಿ ಭೂಮಿಗಳ ಕ್ಲೌಡ್ ಆಧಾರಿತ ಮ್ಯಾಪಿಂಗ್ ಮಾಡಬಹುದು. DJI AgRest 30 ಈ ಡ್ರೋನಿನ ಕ್ಯಾಮೆರಾಗಳ ಸಹಾಯದಿಂದ ಸ್ಪಷ್ಟವಾದ ಮುಂಭಾಗ ಮತ್ತು ಹಿಂಭಾಗದ ವೀಕ್ಷಣೆಯನ್ನು ಮಾಡಬಹುದು, ಇದರಿಂದ ಹೊಲದ ಮಧ್ಯದಲ್ಲಿ ತಿರುಗಿಸಬಹುದು. ಸ್ಮಾರ್ಟ್ ಕೃಷಿ ಕ್ಲೌಡ್ ಪ್ಲಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ ಆಧಾರಿತ ಡ್ರೋನ್ಗಳ ಸಹಾಯದಿಂದ ಕ್ಲೌಡ್ ಆಧಾರಿತ ಮ್ಯಾಪಿಂಗ್ ಮಾಡಬಹುದು ಮತ್ತು ಇದರಿಂದ ರಾತ್ರಿಯಲ್ಲಿ ಕೂಡ ಡ್ರೋನ್ಗಳ ಮೂಲಕ ಕೀಟನಾಶಕಗಳನ್ನು ಸಿಂಪಡಿಸಬಹುದು. ನಿಯೋ ಟೆಕ್ನಾಲಜೀಸ್ ಸಸ್ಯನಾಶಕಗಳ ಬಳಕೆಯಿಲ್ಲದೆ ಬಳ್ಳಿಗಳನ್ನು ಯಾಂತ್ರಿಕವಾಗಿ ಕಳೆ ಕೀಳಲು ಮೀಸಲಾದ ಮೊದಲ ಸ್ವಯಂಚಾಲಿತ ಯಂತ್ರ. ಈ 100 ಎಲೆಕ್ಟ್ರಿಕ್ ಹೈ ಕ್ಲಿಯರೆನ್ಸ್ ಯಂತ್ರವನ್ನು ನಿಯೋ ಟೆಕ್ನಾಲಜೀಸ್ನಿಂದ ಪರಿಚಯಿಸಲಾಗಿದೆ ಎಂದು ಹೇಳುತ್ತಾರೆ. ನಿಯೋ ಈ ಕಳೆ ಕೀಳಲು ಈ ರೋಬೋಟ್ ಕೃಷಿ ಕಾರ್ಮಿಕರ ಕೊರತೆಯನ್ನು ಸರಿದೂಗಿಸುತ್ತದೆ ಎಂದು ಹೇಳುತ್ತಾರೆ ಮತ್ತು ರಾಸಾಯನಿಕ ಒಳಹರಿವಿನ ಅಗತ್ಯವನ್ನು ಮಿತಿಗೊಳಿಸುತ್ತದೆ. ಯಂತ್ರವು ಲಿಥಿಯಂ ಬ್ಯಾಟರಿಗಳಿಂದ ಚಾಲಿತವಾಗಿದ್ದು, ಅದು ಗಂಟೆಗೆ 5 ಕಿಲೋಮೀಟರ್ ಅಥವಾ ಗಂಟೆಗೆ 3 ಮೈಲುಗಳ ವೇಗದಲ್ಲಿ ಚಲಿಸಬಹುದು ಮತ್ತು ಪ್ರತಿ ಹೆಕ್ಟೇರಿಗೆ ಸರಾಸರಿ 2.5 ಗಂಟೆಗಳ ಕಾರ್ಯಾಚರಣೆಯ ವೇಗವನ್ನು ಹೊಂದಿರುತ್ತದೆ. ಜಾನ್ ಡೀರ್ನ ಸ್ವಾಯತ್ತ ಎಲೆಕ್ಟ್ರಿಕ್ ಟ್ರಾಕ್ಟರ್ ಅನ್ನು ವಿಶ್ವದ ಕೃಷಿ ಹೆವಿವೇಟ್ಗಳಲ್ಲಿ ಒಂದಾದ ಜಾನ್ ಡೀರ್ ವಿನ್ಯಾಸಗೊಳಿಸಿದ್ದಾರೆ. ಈ ಕೇಬಲ್ಲೆಸ್ ಎಲೆಕ್ಟ್ರಿಕ್ ಟ್ರಾಕ್ಟರ್ ಒಟ್ಟು 500 ಕಿಲೋವ್ಯಾಟ್ಗಳ ಉತ್ಪಾದನೆಯನ್ನು ಉತ್ಪಾದಿಸುತ್ತದೆ. ಇದು 680 ಹಾರ್ಸ್ ಪವರ್ ಅಶ್ವಶಕ್ತಿಗೆ ಸಮನಾಗಿರುತ್ತದೆ. ಇದು ಇಂದಿನ ದೊಡ್ಡ ಹೆಚ್ಚಿನ ಹಾರ್ಸ್ ಪವರ್ ಅಶ್ವಶಕ್ತಿಯಾಗಿದೆ. ಈ ಎಲೆಕ್ಟ್ರಿಕ್ ಟ್ರಾಕ್ಟರ್ ಧನ್ಯವಾದಗಳು. ಈ ಫ್ಯೂಚರಿಸ್ಟಿಕ್ ಟ್ರಾಕ್ಟರ್ ಡ್ರೈವ್ನಿಂದ ಶೂನ್ಯ ಹೊಗೆ ಹೊರಸೂಸುವಿಕೆಯನ್ನು ಹೊಂದಿದೆ ಮತ್ತು ಅದರ ಶಬ್ದ ಮಟ್ಟಗಳು ಅತ್ಯಂತ ಕಡಿಮೆ. ಈ ವಾಹನವು ಪ್ರಸ್ತುತ ಕಾರ್ಯನಿರ್ವಹಿಸುವ ಮೂಲಮಾದರಿಯಾಗಿದೆ. ಅದು ಎಲ್ಲಿ ಮತ್ತು ಹೇಗೆ ವಿದ್ಯುತ್ ಪಡೆಯುತ್ತದೆ ಎಂಬುದರ ಕುರಿತು ಯಾವುದೇ ಮಾಹಿತಿ ಇಲ್ಲ. FarmBot ಸ್ವಂತವಾಗಿ ಬೆಳೆಗಳನ್ನು ಬೆಳೆಯಲು ಇಷ್ಟಪಡುವವರಿಗೆ FarmBot Genesis ಈ ಸ್ವಾಯತ್ತ ಆಲ್-ಇನ್-ಒನ್ ಕೃಷಿ ಯಂತ್ರ ನಿಮಗಾಗಿ ಆಗಿದೆ. FarmBot Genesis ಪ್ರತಿಯೊಬ್ಬರಿಗೂ ಆಹಾರವನ್ನು ಬೆಳೆಯಲು ರಚಿಸಲಾದ ಕೃಷಿ ರೋಬೋಟ್ ಆಗಿದೆ. ಯಂತ್ರವು ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತದೆ. ಅದು ಸ್ವಯಂಚಾಲಿತವಾಗಿ ವಿಭಿನ್ನವಾಗಿ ಲಗತ್ತಿಸುವ ಮೂಲಕ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಸೀಡ್ ಇಂಜೆಕ್ಟರ್, ನೀರಿನ ನಳಿಕೆ ಮತ್ತು ಬೀಜಗಳನ್ನು ಹೂತುಹಾಕುವ ಸಾಧನ ಸೇರಿದಂತೆ ಸಾರ್ವತ್ರಿಕ ಉಪಕರಣದ ಆರೋಹಣಕ್ಕೆ ಉಪಕರಣಗಳು. ಇದು ಕಳೆ ನಿವಾರಕವನ್ನು ಬಳಸಿಕೊಂಡು ನೆಟ್ಟ ಪ್ರದೇಶವನ್ನು ಕಳೆ ತೆಗೆಯಲು ಸಾಧ್ಯವಾಗುತ್ತದೆ ಮತ್ತು ಆ ಪ್ರದೇಶದಲ್ಲಿನ ಎಲ್ಲಾ ಸಸ್ಯಗಳನ್ನು ನೆಟ್ಟ ಸ್ಥಳಗಳಿಗೆ ಹೋಲಿಸಿ ಕಳೆಗಳನ್ನು ಗುರುತಿಸುವ ಕ್ಯಾಮೆರಾ. ಸೀಡ್ಸ್ FarmBot Genesis ಅನ್ನು ಬಳಸಲು ತುಂಬಾ ಸುಲಭವಾಗಿದೆ. ಓಪನ್ ಫಾರ್ಮ್ ಎಂಬ ಆನ್ಲೈನ್ ಕ್ರಾಪ್ ಡೇಟಾಬೇಸ್ ಅನ್ನು ಬಳಸಿಕೊಂಡು ವೆಬ್ ಆಧಾರಿತ ಇಂಟರ್ಫೇಸ್ ಮೂಲಕ ಮ್ಯಾಪ್ಗೆ ಸಸ್ಯಗಳನ್ನು ಎಳೆಯುವ ಮತ್ತು ಬಿಡುವ ಮೂಲಕ ನಿಮ್ಮ ಫಾರ್ಮ್ ಅನ್ನು ಸಚಿತ್ರವಾಗಿ ವಿನ್ಯಾಸಗೊಳಿಸಬಹುದು.
ವಯಸ್ಕ ಬೆಳೆ ತನ್ನದೇ ಆದ ಗಾತ್ರ ಮತ್ತು ಆಕಾರಗಳನ್ನು ಹೊಂದುತ್ತದೆ. AgXeed autonomous tractor. AgXeed autonomous tractor ಪ್ರಪಂಚದ ಕೆಲವು ಭಾಗಗಳಲ್ಲಿ ದೊಡ್ಡ ಫಾರ್ಮ್ಗಳಲ್ಲಿ ಕೆಲಸ ಮಾಡಲು ಹೆಚ್ಚುತ್ತಿರುವ ನುರಿತ ಕಾರ್ಮಿಕರ ಕೊರತೆಗೆ ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಮತ್ತೊಂದು ಸ್ವಾಯತ್ತ ಟ್ರಾಕ್ಟರ್ ಆಗಿದ್ದು, ವಾಹನವು ಆನ್ ಬೋರ್ಡ್ ವ್ಯವಸ್ಥೆಯನ್ನು ಹೊಂದಿದ್ದು, ಅದು ಸ್ವಯಂಚಾಲಿತವಾಗಿ ಹೆಚ್ಚು ಪರಿಣಾಮಕಾರಿ ಮಾರ್ಗಗಳನ್ನು ಯೋಜಿಸುತ್ತದೆ. ಆನ್ಬೋರ್ಡ್ ರಾಡಾರ್, ಲಿಡಾರ್ ಮತ್ತು ವಿಡಿಯೋ ಕ್ಯಾಮೆರಾಗಳ ಬಳಕೆಯ ಮೂಲಕ ಭೂಪ್ರದೇಶದ ಅಡೆತಡೆಗಳು ಮತ್ತು ಅದೇ ಕ್ಷೇತ್ರದಲ್ಲಿ ಬಳಕೆಯಲ್ಲಿರುವ ಇತರ ಯಂತ್ರಗಳ ಮೇಲೆ ಟ್ರಾಕ್ಟರ್ ತನ್ನ ಹಾದಿಯಲ್ಲಿ ಸ್ಥಾಯಿ ಅಥವಾ ಚಲಿಸುವ ಅಡೆತಡೆಗಳನ್ನು ಪತ್ತೆ ಮಾಡುತ್ತದೆ ಮತ್ತು ಸ್ವಯಂಚಾಲಿತವಾಗಿ ತನ್ನದೇ ಆಧಾರದ ಮೇಲೆ ನಿಲ್ಲುತ್ತದೆ. Agrobot E-series. Agrobot IC ಸರಣಿಯು Agrobot ICಯು ಎಲೆಕ್ಟ್ರಿಕ್ ಡ್ರೈವಿನೊಂದಿಗೆ ಸ್ವಾಯತ್ತಾನುಷ್ಠಾನ ವಾಹನವಾಗಿದೆ. ಚಾಲನೆ ಮತ್ತು ಮಣ್ಣಿನ ಸಂಕೋಚನ ಮತ್ತು ಇಂಗಾಲದ ಹೆಚ್ಚುಗುರುತನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾದ ಡ್ರೈನ್. ಇದು ತನ್ನ ಮುಂಭಾಗದ ಚಕ್ರಗಳ ಹಿಂದೆ 2000 ಕಿಲೋಗ್ರಾಂಗಳಷ್ಟು ಉಪಕರಣಗಳನ್ನು ಸಾಗಿಸಬಲ್ಲದು. ಮಿಡ್ ಮೌಂಟ್ ಸ್ಟ್ಯಾಂಡರ್ಡ್ ಕ್ಯಾಟ್ 2.3 ನೊಂದಿಗೆ ಅದರ 3 PTO ಮತ್ತು ಹೈಡ್ರಾಲಿಕ್ಸ್ ವ್ಯಾಪಕ ಶ್ರೇಣಿಯ ಉಪಕರಣಗಳೊಂದಿಗೆ ಹೊಂದಾಣಿಕೆಯನ್ನು ಖಚಿತಪಡಿಸುತ್ತದೆ. ಮಾರುಕಟ್ಟೆಯಲ್ಲಿ X ಸರಣಿಗಳು X20 ಆವೃತ್ತಿಗಳಲ್ಲಿ ಸಂಪೂರ್ಣ ಎಲೆಕ್ಟ್ರಿಕ್ ಡ್ರೈವ್ಟ್ರೇನ್ನೊಂದಿಗೆ ಮತ್ತು X20 ಪ್ಲಗ್-ಇನ್ ಹೈಬ್ರಿಡ್ ಡ್ರೈವ್ಟ್ರೇನ್ನೊಂದಿಗೆ ಲಭ್ಯವಿದೆ. ಎರಡೂ ಆವೃತ್ತಿಗಳು ಲಿಥಿಯಂ ಬ್ಯಾಟರಿಗಳನ್ನು ಸಂಯೋಜಿಸುತ್ತವೆ ಮತ್ತು X ವ್ಯವಕಲನ 2060 ಅಶ್ವಶಕ್ತಿಯ ಡೀಸೆಲ್ ಎಂಜಿನ್ ಹೊಂದಿದೆ. ಈ ಯಂತ್ರದ ಬಗ್ಗೆ ನೀವು ಏನು ಯೋಚಿಸುತ್ತೀರಿ? ರೋಬೋಟ್ಗಳು ಸಹಾಯ ಮಾಡುತ್ತವೆ ಎಂದು ನೀವು ಭಾವಿಸುತ್ತೀರಾ? ಅಥವಾ ಅವುಗಳು ನಮ್ಮ ಕೆಲಸವನ್ನು ತೆಗೆದುಕೊಳ್ಳುತ್ತವೆಯೇ ಎಂದು ನೀವು ಭಾವಿಸುತ್ತೀರಾ? ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮತ್ತು ನೀವು ಇನ್ನೂ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಈ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.